ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಂದು ನಾವು ತಿಳ್ಕೊಳ್ಳೋಣ ಭಾರತದ ಅತ್ಯಂತ ಪವಿತ್ರ ಹಾಗೂ ಮಹಾನ್ ಧಾರ್ಮಿಕ ಉತ್ಸವವಾದ ಮಾಘ ಕುಂಭಮೇಳದ ಇತಿಹಾಸ ಮತ್ತು ಮಹತ್ವ. 2026 ಜನವರಿ 3ರಂದು ನಡೆಯುವ ಮಾಘ ಕುಂಭಮೇಳವನ್ನ ತಪ್ಪಿಸ್ಕೋಬೇಡಿ. ನಮ್ಮ ಪಾಪಗಳನ್ನ ಕಳೆಯಲು ಇದು ದೇವರು ಕೊಟ್ಟ ಒಂದೇ ಒಂದು ಅಪೂರ್ವ ಅವಕಾಶ. ಭಾರತದ ಪವಿತ್ರ ನದಿಗಳ ಸಂಗಮವಾದ ಗಂಗಾ, ಯಮುನಾ ಮತ್ತು ಸರಸ್ವತಿ ನದಿಗಳ ತ್ರಿವೇಣಿ ಸಂಗಮದಲ್ಲಿ ನಡೆಯುವ ಈ ಪವಿತ್ರ ಮೇಳಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದೆ. ಪುರಾಣಗಳ ಪ್ರಕಾರ ದೇವತೆಗಳು ಮತ್ತು ಅಸುರರು ಅಮೃತಕ್ಕಾಗಿ ಸಮುದ್ರ ಮಂಥನ ಮಾಡಿದಾಗ ಅಮೃತ ಕುಂಭದಿಂದ ಬಿದ್ದ 4 ಹನಿಗಳು 4 ಪವಿತ್ರ ಸ್ಥಳಗಳಲ್ಲಿ ಬಿದ್ದವು. ಅವುಗಳಲ್ಲೊಂದು ಸ್ಥಳವೇ ಪ್ರಯಾಗರಾಜ್. ಪ್ರತಿ ವರ್ಷ ಮಾಘ ಮಾಸದಲ್ಲಿ ಲಕ್ಷಾಂತರ ಸಾಧುಗಳು, ಸಂತರು ಮತ್ತು ಭಕ್ತರು ಈ ಪವಿತ್ರ ನದಿಯಲ್ಲಿ ಸ್ನಾನ ಮಾಡುತ್ತಾರೆ. ಈ ಸ್ನಾನದಿಂದ ಪಾಪಗಳು ನಾಶವಾಗಿ ಆತ್ಮಶುದ್ಧಿ ಮತ್ತು ಮೋಕ್ಷ ದೊರೆಯುತ್ತದೆ ಎಂಬ ನಂಬಿಕೆ ಇದೆ. ಮಾಘಮೇಳದ ಸಮಯದಲ್ಲಿ ನಾಗ ಸಾಧುಗಳ ದರ್ಶನ, ಯಜ್ಞ ಯಾಗಗಳು, ಭಕ್ತಿ ಗೀತೆಗಳು ಮತ್ತು ಧರ್ಮ ಪ್ರವಚನಗಳು ಪೂರ್ಣ ವಾತಾವರಣವನ್ನ ದೈವಿಕ ಶಕ್ತಿಯಿಂದ ತುಂಬಿಸುತ್ತವೆ. ಇದು ಕೇವಲ ಮೇಳವಲ್ಲ, ಇದು ಭಾರತದ ಸಂಸ್ಕೃತಿ, ಆಸ್ಥೆ ಮತ್ತು ಏಕತೆಯ ಪ್ರತೀಕ. ಇಂದಿನ ಕಾಲದಲ್ಲೂ ಮಾಘಮೇಳವು ಭಕ್ತಿ ಮತ್ತು ಶಾಂತಿಯ ಸಂದೇಶವನ್ನು ಪೂರ್ಣ ಜಗತ್ತಿಗೆ ನೀಡುತ್ತಾ ಇದೆ. ಪ್ರತಿ ವರ್ಷ ನಡೆಯುವ ಈ ಪವಿತ್ರ ಮೇಳ ಮಾನವ ಜೀವನದಲ್ಲಿ ಧರ್ಮದ ಮಹತ್ವವನ್ನ ನೆನಪಿಸುತ್ತದೆ. ಸ್ನೇಹಿತರೆ, ಇದು ಮಾಘ ಕುಂಭಮೇಳದ ಸಂಕ್ಷಿಪ್ತ ಇತಿಹಾಸ ಮತ್ತು ಮಹತ್ವ. ನಿಮ್ಗೆ ಈ ಮಾಹಿತಿ ಇಷ್ಟವಾದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಆಸಕ್ತಿದಾಯಕ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.